ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಸವಣ್ಣನವರ ವಚನ, ಅದರ ಸರಳ ಭಾಗ ನೋಡೋಣ. ಮೊದಲ ಈ ಮನಸ್ಸನ್ನು ನಿಯಂತ್ರಿಸುವ ಬಗೆಯನ್ನು ಹೇಳಿದ್ದಾರೆ ಈ ವಚನದಲ್ಲಿ. ಸರ್ಪದ ಉದಾಹರಣೆಯಿಂದ ಈ ವಚನವನ್ನು ವಿವರಿಸಲಾಗಿದೆ. ದೇವ ಪೂಜೆ, ಗುರು ಸೇವೆ, ಧ್ಯಾನ, ಶರಣ ಸೇವೆ ಮುಂತಾದವುಗಳು ಮನೋನಿಯಂತ್ರಣದ ಸಾಧನೆಗಳಾಗಿವೆ. ಮನಸ್ಸು ಸರ್ಪದಂತೆ, ಶರೀರವೇ ಅದನ್ನು ಮುಚ್ಚಿಟ್ಟಿರುವ ಬುಟ್ಟಿಯಾಗಿದೆ. ಆ ಮನಸ್ಸನ್ನು, ಶರೀರವನ್ನು ಯಾವಾಗ ಕೊಲ್ಲುವುದೋ ಅದು ಯಾರಿಗೂ ತಿಳಿಯುವುದಿಲ್ಲ. ಆಧ್ಯಾತ್ಮಿಕವಾಗಿ ಪಂಚೇಂದ್ರಿಯಗಳ ಹೆಡೆಯಾಗಿರುವ ಮನಸ್ಸು ಸರ್ಪದಂತಿದೆ. ವಿಷಯಗಳೇ ವಿಷಯವಾಗಿವೆ. ಜೀವನು ಶರೀರವೆಂಬ ಬುಟ್ಟಿಯಲ್ಲಿ ಈ ವಿಷ ಸರ್ಪದೊಂದಿಗೆ ಇದ್ದಾನೆ. ಜೀವನಿಗೆ ಅಪಾಯ ಸಂಭವಿಸಬಾರದೆಂದರೆ ಕೂಡಲ ಸಂಗಮ ದೇವ ನಿಮ್ಮ ಪೂಜೆಯೇ ಈ ಸರ್ಪವನ್ನು ನಿಯಂತ್ರಿಸುವ ಗಾರುಡ ವಿದ್ಯೆ ಎಂದು ಬಸವಣ್ಣನವರು ಹೇಳಿದ್ದಾರೆ. ಆ ವಚನ ನೋಡೋಣ. ಮನವೇ ಸರ್ಪ ತನುವೆ ಹೇಳಿಗೆ, ಹಾವಿನೊಡತಣದ ಹುದುವಾಳಿಗೆ, ಇನ್ನಾವಾಗ ಕೊಂದಿಹುದೆಂದರಿಯೇ, ಇನ್ನಾವಾಗ ತಿಂದಿಹುದೆಂದರಿಯೇ, ನಿಚ್ಚಕ್ಕೆ ನಿಮ್ಮ ಪೂಜಿಸಬಲ್ಲೊಡೆ, ಅದೇ ಗಾರುಡ ಕೂಡಲ ಸಂಗಮ ದೇವ. ಶರಣು ಶರಣಾರ್ಥಿಗಳು.